ಈ ನಿನ್ನ ಮಾತು ನಿಜ ಜಯ ನಿಜ. ಮಹಾದಾಯಿ ಕಳಸಾ ಬಂಡೂರಿ ನದಿ ಜೋಡಣೆಗೆ ನಮ್ಮೆಲ್ಲ ರೈತರು ಕೂಡಿಕೊಂಡು ರಾಜ್ಯಾದ್ಯಂತ ಬಂದ್ ಕರೆ ಮಾಡಿ ಹೋರಾಟಕ್ಕೆ ಇದ್ದಿದ್ದಾರೆ. ಹೀಗಾಗಿ ರೇಟ್ ಇಲ್ಲದ ಮಾರ್ಕೆಟ್ ಜನಸಂಧಾನವಿಲ್ಲದೆ ಬಿಕ್ಕಂತಿದೆ. ರೈತ ತಂದಿರ್ತ ಈರುಳ್ಳಿ ಹಾಗೂ ತೊಗರಿ ಬೆಲೆ ನೆಲಕ್ಕೆ ಹಚ್ಚಿ ಹೋಗಿದೆ. ಮಾರಾಟವಾದ ಈರುಳ್ಳಿ ಕೊಳತಿದೆ, ತೊಗರಿಗೆ ಹುಳು ಅಂಟಿಕೊಂಡಿದೆ. ಹೀಗಿದ್ದಾಗ ಏನು ಮಾಡೋದು ಜಯ? ರೈತ ನಕ್ಕರ ಜಗವೆಲ್ಲ ಸಕ್ಕರೆ ಆಗೋದು ಯಾವಾಗ ಜಯ? ಯಾವಾಗ? ಸ್ವಾಮಿ, ರೈತರ ಭೇದ ಮಾಲಿಲ್ಲ. ಹೀಗಾದ್ರೆ ನಮ್ಮಂತ ರೈತರ ಕಷ್ಟ ಕೇಳೋರಾದ್ರೂ ಯಾರು ಸ್ವಾಮಿ? ಅದಕ್ಕಾಗಿ ಜಯಶ್ರೀಗ ನಡೆದಿದೆ ಮಹಾದಾಯ ಮಹಾಯುದ್ಧ. ಈ ಯುದ್ಧಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಒಪ್ಪಂದ ನೀಡಿ ನದಿ ಜೋಡಣೆ ಮಾಡಿ ಹೋದರೆ ಈ ನೀರಿಗಾಗಿ ರಕ್ತಪಾತವೇ ಹರಿದು ಹೋಗುತ್ತದೆ. ನಮ್ಮೆಲ್ಲಾ ರೈತರು ಕೂಡಿಕೊಂಡು ಈ ಬಿಕ್ಕಟ್ಟನ್ನು ಎದುರಿಸಲು ಸಿದ್ಧರಾಗಿಯೇ ನಿಂತಿದ್ದಾರೆ. ಸ್ವಾಮಿ, ಅದಕ್ಕಂತೆ ನರಗೊಂದ ಬಡಾಳ ಚೆನ್ನವಲೆಯಲ್ಲಿ ನೀರು ಬರುವಾಗ ಈ ತಾಯಿ ಮಾಡ್ತಾಳೋ ಇಲ್ಲವೋ ಗೊತ್ತಿಲ್ಲ ಸ್ವಾಮಿ. ಈ ಮಹಾದಾಯಿ ನೀರು ಬರುಗೆ ನಿಲ್ಲುವುದೇ ಇಲ್ಲ. ನಮ್ಮ ರೈತರ ಹೋರಾಟ ನಿಂತ ನೀರಲ್ಲ, ಹರಿಯುವ ನದಿ ಇದ್ದಂತೆ. ಒಂದು ವೇಳೆ ಆಲ್ದ ಮರವನ್ನು ಅಲುಗಾಡಿಸಬಹುದು, ಆದರೆ ರೈತ ನಿಲುವನ್ನು ಅಲುಗಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸ್ವಾಮಿ, ಮಾತು ಆಡಿದ್ರಾಯ್ತು, ಮುತ್ತು ಆಡಿದ್ರಾಯ್ತು. ಬನ್ನಿ ಪ್ರಸಾದಕ್ಕೆ ಹೋಗೋಣ. ನಿಲ್ಲೇ, ಅಡಿಕೆ ಕಡಿದ್ರೆ ಹೋಯ್ತು, ಮಡಿಕೆ ಹೊಡೆದ್ರೆ ಹೋಯ್ತು. ಈ ಪ್ರೀತಿ ಎಂಬ ಈ ಬಟ್ಟ ಬೇಲಲ್ಲಿ ಮಡಿಕೆ ಹೊಡೆಯ ಮುನ್ನ ಆಡಿ ಮನ ತಂದು ಬಾಗಿ. ಸ್ವಾಮಿ, ಇಷ್ಟೊಂದು ವಯಸ್ಸಾದ್ರೂ ನಿಮ್ಗೆ ಇನ್ನೂ ಹಾಡಿನ ಚಿಂತೆನಾ? ನಡ ಚಲುವೆ ಬಂದು ಸಿಹಿ ಮುತ್ತು ನೀಡೋ, ಸಿಹಿ ಮುತ್ತಿನ ಕಲಿಗೆ ಕೊಡುವಾರನೆ ಸಡಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ಗೆಳತಿ ಕೊಡುಗಯ್ಯ ಸಿಹಿ ಮುತ್ತಿನ ಕಾಣಿಕೆ
ಸಿಹಿ ಮುದ್ದಿನ ಸ್ವಾಮಿ ಈಗಲಾದ್ರೂ ಪ್ರಸಾದಕ್ಕೆ ಬರ್ತೀರಾ? ಅಮ್ಮ ಬಂದ ನಂತರ ಒಟ್ಟಿಗೆ ಮಾಡ್ತಿದ್ದೇವಲ್ಲ. ನೋಡಿ, ಅವನು ತೂಸಿಗೆರೆ ಹನುಮಪ್ಪನ ಜಾತ್ರೆಯಲ್ಲಿ ಚಕ್ಲಿ ರೇಸಿಗೆಂದು ಹೋಗಿದ್ದಾನೆ, ಇನ್ನೂ ಬರಲಿಲ್ಲ. ನೋಡಿ, ಅಷ್ಟರಲ್ಲಿ ನನ್ನ ಮೈದನ ಬಂದೇ ಬಿಟ್ಟ. ಹೊತ್ತಿಗೆ ತಮ್ಮ ಈಗ ಬಂದೇನಪ್ಪ ಜಾತ್ರೆ ಮುಗಿಸ್ಕೊಂಡು? ಹೌದು ಅಣ್ಣ, ಈಗಲೇ ಬಂದೆ. ಏನಿವಲ್ಲ ಕೈಯಲ್ಲಿ ಬೆಳ್ಳಿ ಕಪ್ಪು ಬಂಗಾರ ಕಡೆ? ಇವು ಎಲ್ಲ ಚಕ್ಕಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರ ಬಹುಮಾನ ಅಣ್ಣ. ಮೈದುನ ಎಲ್ಲ ಚಕಡಿನ ಸೋಲಿಸಿ ನಿನ್ನೆ ಚಕಡಿ ಮುಂದೆ ಬಂತೇನಪ್ಪ? ಹೌದು ಅತ್ತಿಗೆ, ಸುಖದ ಸುಪ್ಪತ್ತಿಗೆಯಲ್ಲಿ ಈ 75 ಏಳುಗಳು ನನ್ನ ದಿನದಲ್ಲಿದೆ ಅಂದು ಕೋಪಿನಿಂದ ಬೆರೆಯುತ್ತಿರುವ ಅದೇ ಏಳುಗಳ ಎತ್ತುಗಳಿಗೆ ನನ್ನ ಎತ್ತುಗಳಿಗೆ ನೇರ ಓಟ ನಡೆದಾಗ ನನ್ನ ಚಕ್ಕಡಿದ ಕೀಲು ಚಿಗಿದ ಚಕ್ಕಡಿ ಬೀಳುವಂತೆ ಮಾಡಿದರು. ಆದರೆ ಈ ನಿನ್ನ ಕೆಚ್ಚದ ಕ್ರಾಂತಿವೀರ ನಿನ್ನ ಮೈದನ ಕೆಳಗೆ ಜಿಗಿದು ಬಿದ್ದ ಕೀಲ ಗಾಳಿಗೆ ಜಡಿಸಿಕೊಂಡು ರಾಯಣ್ಣ ಎಂಬ ಹೆಸರಿನ ಎತ್ತಿನ ದೊಬ್ಬ ಚಪ್ಪರಿಸಿ ಲಕ್ಷ್ಮಣ್ಣ ಎಂಬ ಹೆಸರಿನ ಎತ್ತಿನ ಬಾಲ ಎತ್ತಿದಾಗ ಆಗ ನನ್ನ 2 ಎತ್ತುಗಳು ನೆತ್ತಿಯ ಮೇಲೆ ಬಾಲ ಎತ್ತಿಕೊಂಡು 10 ಸೆಕೆಂಡಿನಲ್ಲಿ ಈ ಮುತ್ತಿನ ಮಾರ್ಗ ಮುಟ್ಟಿ ಈ ಪ್ರಥಮ ಸ್ಥಾನ ಗೆದ್ದು ಬಿಟ್ಟ. ಸಂತೋಷ ಬಾ ಸಹೋದರ, ಸಂತೋಷ. ನಾನು ನಿನಗೆ ಅಣ್ಣನಾಗಿ ಬಂದದ್ದಕ್ಕೂ ಸಾರ್ಥಕವಾಯ್ತು. ತಮ್ಮ, ಏನಿದು ಕೊರಳಲ್ಲಿ ಮಿಂಚುವ ತಾಯ್ತಾ? ಎಷ್ಟು ದೊಡ್ಡದಿದೆ? ಅದು ಒಂದು ವಿಚಿತ್ರ ಸಂಗತಿ ಅಣ್ಣ. ಆ ದುರಂಕಾರ ದೇವೇಗೌಡ ತನ್ನ ಎತ್ತುಗಳ ಸ್ವತ್ತ ಹೊತ್ತಿನಲ್ಲಿ ಆಚರಣನ್ನು ತನ್ನ ಗುರಿಯಾಗಿ ಮಾಡಿಕೊಂಡು ಒಂದು ಸಾಯಂಕಾಲ ನಡೆಯುವ ಕುಸ್ತಿ ಸ್ಪರ್ಧೆಯಲ್ಲಿ ತನ್ನ ಬಲಗೈ ಬಂಟನಾದ ವೀರಮಲ್ಲನಿಂದ ನನ್ನ ಹೆಸರುಗೊಂಡು ಕಡೆಯ ಕುಸ್ತಿಗೆ ಬರಬೇಕೆಂದು ಕಣರಣ ಕಾಳಿ ಉದಿಸಿ ನನಗೆ ಚಡ್ಡು ಹೊಡಿಸಿದ. ಹೌದೇ? ಆಗ ನೀನೇನು ಮಾಡಿದೆ? ನನ್ನ ದೇವ ಶ್ರೀ ಮಲ್ಲಿಕಾರ್ಜುನ ನಮಸ್ಕರಿಸಿಕೊಂಡು ಅಣ್ಣ ಹೊತ್ತಿಗೆ ಆದ ನೀ ಬಿಟ್ಟ ಕೈ ತುತ್ತು ನಿಟ್ಟುಕೊಂಡು ಚೇಡಿಗೆ ಪ್ರತಿ ಚೇಡಿ ಎಂಬ ಚಡ್ಡು ಹೊಡೆದು ಜನವೇ ಕಣಕ್ಕೆ ನುಗ್ಗಿ ಆ ವೀರ ಮಲ್ಲನ ಬಗೆದು ನನ್ನ ಕೈ ಹಿಡುರಷ್ಟರಲ್ಲಿಯೇ ಆ ವೀರ ಮಲ್ಲನ ಸೋಲನ್ನೇ ಅಡಗಿಸಿ ಅವನ ಎದೆ ಮೇಲೆ ಕಾಲು ಇಟ್ಟು ಈ ದ್ವೈತ ಪಡೆದಿದ್ದನ ಈ ನಿನ್ನ ಸೋದರ
ಬೊಪ್ಪರೆ ಕ್ರಾಂತಿವೀರ ಬೊಪ್ಪರೆ. ಈ ಶಾಂತಿ ಎಂಬ ಈ ಸುರನಗರದಲ್ಲಿ ರೈತ ನಕ್ಕರ ಜಗವೆಲ್ಲ ಸಕ್ಕರೆ ಎಂಬುದನ್ನು ಮರೆತು ನಾವೇ ಪುಂಡರೆಂದು ಚೆಂಡು ತಿರಿ ಮೆರೆತಿದ್ದ ಆ ಪುಂಡರಿಗೆ ತಕ್ಕ ಪಾಠ ಕಲಿಸಿಬಿಟ್ಟೆ. ಆದರೆ ನ್ಯಾಯವೇ ನನ್ನ ಉಸಿರೆಂದು ಬದುಕಿ ಬಾಳಿ ಈ ಶಾಂತಿಪುರಕ್ಕೆ ಭಂಗ ತರದೆ ಬದುಕುತ್ತೇನೆಂದು ಮಾತು ಕೊಡಪ್ಪ, ನನಗೆ ಮಾತು ಕೊಡು. ಒಂದೇ ಮಾತು ಏಕಣ್ಣ, ನಿನಗಾಗಿ 1000 ಮಾತನಾದರೂ ನಡೆಸಿಕೊಡ್ತೀನಿ ಕೇಳು ಈಗ. ನಿತ್ಯ ಬೆಳಗುವ ಸೂರ್ಯ ಚಂದ್ರನ ಸಾಕ್ಷಿಯಾಗಿ, ಪಂಚಮಹಾಭೂತಗಳ ಸಾಕ್ಷಿಯಾಗಿ, ಶ್ರೀರಾಮಚಂದ್ರನಿಗೆ ಒಂದೇ ಮಾತು ಎಂಬಂತೆ ಈ ನಿನ್ನ ತಮ್ಮನಿಗೆ ಒಂದೇ ಮಾತು ಅಣ್ಣ. ಕನ್ನಡದ ಜಲದ ವಿಷಯದಲ್ಲಿ ಯಾವನಾದರ ವಿಷಯ ಬರೆಸಿ ಅದನ್ನು ಪರಕಿರ ಸ್ವತ್ತಾಗಿಸಲು ಮುಂದಾದರೆ ನಾನು ಪರಶುರಾಮನಾಗಿ ಕೊಡಲಿ ಹಿಡಿದು ಅವರ ಕಾಲನ್ನೇ ಕಡಿತೀನಿ. ನಿತ್ಯ ಸತ್ಯದ ತಲೆ ಮೇಲೆ ಕಾಲು ಇಟ್ಟು ಸತ್ಯವೇ ನನ್ನ ಉಸಿರಿ ಅಂದು ಮುತ್ತೈದರ ಮುಂಗುರಿಗೆ ಕೈ ಹಾಕಲು ಬಂದರೆ ಹಾಕಿದವರ ಕೈಯನ್ನೇ ಕತ್ತರಿಸಿ ಬಿಡುತ್ತೇನೆ. ಬಡವರ ಆಸ್ತಿ ನುಂಗಿ ಸುಮಂಗ್ಲಿಯರ ಅಂಗ ಸುಖ ಬಯಸಿ ಈ ಶಾಂತಿಪುರನ್ನೇ ಅಶಾಂತಿ ಮಾಡಿದ ಬಂಡರ ರುಂಡ ಚಂಡಾಡಿ ಅವನ ರಕ್ತ ಕುಡಿತೀನಿ. ನಿತ್ಯ ತಲೆಯದ ಮೇಲೆ ಕಾಲು ಇಟ್ಟು ಸತ್ತವೇ ನಿನ್ನ ಉಸಿರಿ ಅಂದು ನಾನು ನಿನ್ನ ಸೋದರನಲ್ಲ, ಈ ವಜ್ಜಲದ ಕ್ರಾಂತಿವೀರನೇ, ಇದು ನಿನ್ನ ಪಾದದಾಣಿಗೂ ಸತ್ಯ. ಎದ್ದೇಳು ಸಹೋದರ, ನೀನು ನನಗೆ ತಮ್ಮನಾಗಿ ಜನಿಸಿ ಬಂದದ್ದು ನನಗಾವ ಜನ್ಮದ ಪುಣ್ಯವೋ ನಾ ಕಾಣೆ. ಬಾ, ನೀನು ಗೆದ್ದು ಬಂದ ಸಂಭ್ರಮದಲ್ಲಿ ಎದೆ ಉಬ್ಬಿಸಿ ಆಡು ಬಾ ನನ್ನೊಂದಿಗೆ. ಅಲ್ಲುಂಟು ಇಲ್ಲುಂಟು ಎಂದು ಕಾಣದೆ ಬರಲು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಮುಳು ಮುಳುಗಿಲ್ಲ ಹೊತ್ತು ಕಾಣದಿರುವ ಕಲ್ಪನೆಗೆ ಮನೆ ಮಂತ್ರಾಲಯ ಮನೆ ಮಂತ್ರಾಲಯ ಮನಸೇ
ಇಂದು ನಮಗಿದು ಆಕಾಶದಲ್ಲಿ ನೀಲಕಬಳೆ. ಸ್ವಾಮಿ, ಈಗಲಾದ್ರೂ ಪ್ರಸಾದಕ್ಕೆ ಹೋಗೋಣವೇ? ತುಸು ವೇಳೆ ಬೇಡ, ನಡಿ ಒಳಗೆ. ಕಾಶ್ಮೀರ ಚೆಲುವರ ಅಂಗಳದಲ್ಲಿ ನಾ ಲಿಂಗರಾಜನಾಗಿ ಮರಿಬೇಕಂದ್ರೆ ತನ್ನ ತಂಗಿ ಅಂಗಸಗೋದ ಆಸೆ ತೋರಿಸಿ ನನ್ನಲ್ಲಿಗೆ ಕರ್ತನಲ್ಲ ದೇವೇಗೌಡ. ಸುರಪಾನವಿಲ್ಲದೆ ಮತ್ತೆ
ಮತ್ತೇರಿ ಕೊಡುವ ರಾಧಿಕಾ ದೈವ ಬರದ ಮುಂದೆ ನಿನ್ನ ಮಾಯದವರ ಸವಾಲ ತಿಳ್ಕೊಂಡು ನಿನ್ನ ಶತಮೂರ್ಖ ಯಾರು ಇಲ್ಲ ಈ ಜಗತ್ತಿನಲ್ಲಿ. ನನ್ನ ಸಹಾಯದಿಂದಲೇ ನೋಟಿನ ಅಂತಪುರ ಕಟ್ಟಬೇಕೆಂದು ನಿನ್ನ ಆಸೆ ಸಫಲವಾಗಲಿಕ್ಕೆ ಸಾಧ್ಯವೇ ಇಲ್ಲ. ರಾಧಿಕಾ 18 ಅರೆದ ನಿನ್ನ ಓರಿನ ಕುರಿನೋಟಕ್ಕೆ